ಹೈಕೋರ್ಟ್ ತೀರ್ಪಿನ ಆಧಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸಿಬಿಐ ತನಿಖೆಯಿಂದ ಸದ್ಯಕ್ಕೆ ತಪ್ಪಿಸಿಕೊಂಡಂತಿದೆ. ಆದರೆ ಸ್ನೇಹಮಯಿ ಕೃಷ್ಣ ಅವರು ಸುಪ್ರೀಂ ಕೋರ್ಟಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ, ಅಲ್ಲೇನಾಗುತ್ತೆ ಅಂತ. ಹಾಗಾದ್ರೆ ಇವತ್ತು ಬೆಳಗ್ಗೆ ಏನೆಲ್ಲ ಆಯ್ತು 10:30ಕ್ಕೆ ಧಾರವಾಡ ಹೈಕೋರ್ಟ್ನಲ್ಲಿ ಅಂತ ಒಂದು ರೌಂಡ್ ಅಪ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಸ್ನೇಹಮಯಿ ಕೃಷ್ಣ ಅವರ ಅರ್ಜಿಯನ್ನ ಧಾರವಾಡ ಹೈಕೋರ್ಟ್ ವಜಾಗೊಳಿಸಿದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಂತೆ ಸದ್ಯಕ್ಕಾಗಿದೆ. ಸಿಬಿಐ ತನಿಖೆಗೆ ನೀಡೋದಕ್ಕೆ ಹೈಕೋರ್ಟ್ ನಿರಾಕರಿಸಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಿಂದ ಮಹತ್ವದ ಆದೇಶ ಪ್ರಕಟ ಆಗಿದೆ. ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ಅರ್ಜಿ ವಜಾ ಆಗಿದೆ. ಹಾಗಾದ್ರೆ ಮುಂದೇನು ಅಂತ ಸಂವಿಧಾನ ತಜ್ಞರಾಗಿರುವಂತಹ ಹಿರಿಯರು BV ಆಚಾರ್ಯ ಸರ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಇದು ಸಿಬಿಐ ತನಿಖೆಗೆ ಕೊಡಬೇಕೋ ಬೇಡವೋ ಅನ್ನುವಂತಹ ಅರ್ಜಿ ಸದ್ಯಕ್ಕೆ ಹೈಕೋರ್ಟ್ ಅಲ್ಲಿ ವಜಾ ಆಗಿದೆ. ವಾಟ್ ನೆಕ್ಸ್ಟ್? ಹಾಗಾದ್ರೆ ಏನು ವಜಾ ಆಗೋದ್ರಿಂದ ಇವರು ಲೋಕಾಯುಕ್ತ ಪೊಲೀಸ್ ಮಾಡಿದ ತನಿಖೆ ಮುಂದುವರಿಯುತ್ತದೆ. ಓಕೆ, ಅವರು ಫೈನಲ್ ರಿಪೋರ್ಟ್ ರೆಡಿ ಇದೆ ಹೇಳಿದ್ದಾರೆ. ಈಗ ಅವರು ಫೈನಲ್ ರಿಪೋರ್ಟ್ ಕೋರ್ಟ್ಗೆ ಫೈಲ್ ಮಾಡಬೇಕು. ಅವರು ಅದಕ್ಕೆ ಫೈನಲ್ ರಿಪೋರ್ಟ್ ಫೈಲ್ ಮಾಡಬಾರ್ದು ಈ ಕೇಸ್ ತೀರ್ಮಾನ ಹೋಗೋವರೆಗೆ ಅಂತ ಹೈಕೋರ್ಟ್ ಆರ್ಡರ್ ಇತ್ತು. ಈಗ ಈ ಕೇಸ್ ಡಿಸ್ಮಿಸ್ ಆದ್ರಿಂದ ಈಗ ಇಮಿಡಿಯೇಟ್ಲಿ ಅವರು ಫೈನಲ್ ರಿಪೋರ್ಟ್ ಫೈಲ್ ಮಾಡಬಹುದು. ಓಕೆ, ಸೊ ಸ್ನೇಹಮಯಿ ಕೃಷ್ಣ ಅವರು ಈಗ ನಾನು ಸುಪ್ರೀಂ ಕೋರ್ಟಿಗೆ ಹೋಗ್ತೀನಿ, ನಾನು ಸೋಲುವಂತಹ ಮಾತೇ ಇಲ್ಲ, ನನ್ನ ಹತ್ರ ಸಾಕಷ್ಟು ಸಾಕ್ಷಿಗಳಿದೆ. ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಯಾವ ಹೈಕೋರ್ಟ್ ಆರ್ಡರ್ ಮೇಲೆ ಕೂಡ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಓಕೆ, ಬಟ್ ಇನ್ ದ ಮೀನ್ ಟೈಮ್ ಸುಪ್ರೀಂ ಕೋರ್ಟ್ ನವರು ಎಂಟರ್ಟೈನ್ ಮಾಡ್ತಾರ ಇಲ್ವೋ ಅದೆಲ್ಲ ಮತ್ತೆ ಪ್ರಶ್ನೆ. ಅಂತೂ ಅಪೀಲ್ ಫೈಲ್ ಮಾಡಬಹುದು. ಬಟ್ ಇಲ್ಲಿ ಲೋಕಾಯುಕ್ತ ಪೊಲೀಸ್ ಅವರು ಸ್ಟ್ರೇಟ್ ಅವೇ ದೇ ಕ್ಯಾನ್ ಫೈಲ್ ಫೈನಲ್ ರಿಪೋರ್ಟ್. ನಮ್ಮ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿದೆ, ನಾವು ಫೈಲ್ ಮಾಡ್ತೇವೆ ಅಂತ. ಓಕೆ ಓಕೆ, ಸೊ ಈಗ ಲೋಕಾಯುಕ್ತ ಕೊಟ್ಟಿರುವಂತಹ ತನಿಖೆಯ ವರದಿ ಇನ್ ಕೇಸ್ ನೆಕ್ಸ್ಟ್ ಸಿಬಿಐಗೆ ಹೋಯ್ತು ಅಂತಂದ್ರೆ ಅಲ್ಲಿ ಸರ್ ನಮ್ಗೆ ಲೋಕಾಯುಕ್ತ ಪೊಲೀಸ್ನವರು ಯಾರ ಮೇಲೆ ಚಾರ್ಜ್ ಶೀಟ್ ಹಾಕ್ತಾರ, ಬಿ ರಿಪೋರ್ಟ್ ಹಾಕ್ತಾರ ಗೊತ್ತಿಲ್ಲ. ಅಂತೂ ರಿಪೋರ್ಟ್ ನೋಡದೆ ನಾವು ಏನಂತ ಹೇಳಲಿಕ್ಕೆ ಆಗುದಿಲ್ಲ. ಆ ರಿಪೋರ್ಟ್ ಫೈಲ್ ಮಾಡಿದ್ದನ್ನು ಈ ಕೋರ್ಟ್ ಕನ್ಸಿಡರ್ ಮಾಡಿ ದೇ ವಿಲ್ ಟೇಕ್ ಎ ಡಿಸಿಷನ್. ಇಫ್ ಇಟ್ ಇಸ್ ಎ ಚಾರ್ಜ್ ಶೀಟ್, ಇಫ್ ಇಟ್ ಟೇಕ್ಸ್ ಕಾಗ್ನಿಸನ್ಸ್, he will issue notice to accused. If it is B report, that also court can consider and accept the B report or reject the B report. ಅದು ಅಲ್ಟಿಮೇಟ್ಲಿ ಕೋರ್ಟ್ ಇಂದ ತೀರ್ಮಾನಕ್ಕೆ ಬಿಟ್ಟದ್ದು. ಓಕೆ ಓಕೆ, ಸೊ ರೈಟ್, ಸದ್ಯಕ್ಕೆ ಸಿದ್ದರಾಮಯ್ಯ ಅವರಿಗಂತೂ ರಿಲೀಫ್ ಸಿಕ್ಕಂತಿದೆ. ಬಟ್ ಸುಪ್ರೀಂ ಕೋರ್ಟ್ ನೋ ಡೌಟ್ ಅಬೌಟ್ ಇಟ್. ಓಕೆ ಓಕೆ, ಇಟ್ ಇಸ್ ಎ ಬಿಗ್ ರಿಲೀಫ್, ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಓಕೆ ಓಕೆ, ಇನ್ ಕೇಸ್ ಸುಪ್ರೀಂ ಕೋರ್ಟಿಗೆ ಹೋದ್ರೆ ಸರ್ ಆ ಪ್ರಾಸೆಸ್ ಏನು, ಹೇಗಿರುತ್ತೆ? ಸುಪ್ರೀಂ ಕೋರ್ಟ್ಗೆ ಇನ್ ಕೇಸ್ ಸ್ನೇಹಮಯಿ ಕೃಷ್ಣ ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಚಾನ್ಸಸ್ ಇದೆ, ಸುಪ್ರೀಂ ಕೋರ್ಟಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಪ್ರಾಸೆಸ್ ಹೌದಪ್ಪ, ಅವರು ಸುಪ್ರೀಂ ಕೋರ್ಟ್ಗೆ ಯಾರು ಹೋಗ್ಬೋದು. ಈಗ ಯಾರಿಗೆ ಕೇಸ್ ಅನಾನುಕೂಲ ಆಗಿದೆ ಅವರು ಸುಪ್ರೀಂ ಕೋರ್ಟ್ ಹೋಗ್ಬೋದು. ಸುಪ್ರೀಂ ಕೋರ್ಟ್ ಅವ್ರಿಗೆ ಏನ್ ಮಾಡ್ತಾರೆ ನಾವ್ ಈಗ ಏನು ಹೇಳಲಿಕ್ಕೆ ಸಾಧ್ಯ ಉಂಟು? ಓಕೆ ಓಕೆ, ಸುಪ್ರೀಂ ಕೋರ್ಟ್ ಅವ್ರು ನಾಳೆ ಯಾವ ವ್ಯೂ ತಗೊಳ್ಬಹುದು. ಸುಪ್ರೀಂ ಕೋರ್ಟ್ ಟೇಕ್ಸ್ ಎನಿ ವ್ಯೂ, ದಟ್ ವಿಲ್ ಬಿ ಫೈನಲ್. ಆಮೇಲೆ ಫರ್ದರ್ ಇಲ್ಲ. ಬಟ್ ಹೈಕೋರ್ಟ್ ಜಡ್ಜ್ಮೆಂಟ್ ಫೈನಲ್ ಅಲ್ಲ. ಇಟ್ ಈಸ್ ಆಲ್ವೇಸ್ ಸಬ್ಜೆಕ್ಟ್ ಟು ಸುಪ್ರೀಂ ಕೋರ್ಟ್ ಇಂಟರ್ಫಿಯರಿಂಗ್. ದಟ್ ಇಸ್ ದ ಪೊಸಿಷನ್. ಸರ್, ಇನ್ ಕೇಸ್ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಸಿಬಿಐ ತನಿಖೆಗೆ ಕೊಡಬಹುದು ಅನ್ನುವಂತಹ ತೀರ್ಪೇನಾದ್ರೂ ಬಂದ್ರೆ ಈ ರಾಜ್ಯ ತನಿಖಾ ಸಂಸ್ಥೆಯ ಮೇಲೆ, ಸ್ಪೆಷಲಿ ಲೋಕಾಯುಕ್ತದ ಮೇಲೆ ಸುಮ್ಮನೆ ನಾವು ಹಾಗಾದ್ರೆ ಹೀಗಾದ್ರೆ ಅಂತ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಸುಪ್ರೀಂ ಕೋರ್ಟ್ನವ್ರು ಏನು ಆರ್ಡರ್ ಕೊಡಬಹುದು. ಓಕೆ, ಅದನ್ನ ಈಗ ನಾವು ಸುಮ್ಮನೆ ಹೈಪೋಥೆಟಿಕಲಿ ಗೋ ಆನ್ asking, there is no point. Right, sir. We will wait and see what happens in Supreme Court. Right? Thank you. Right, sir. Thank you. ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ
ಮಾತನಾಡಿದ್ದಕ್ಕೆ ಸುಪ್ರೀಂ ಕೋರ್ಟಿಗೆ ಹೋಗುವಂತಹ ಎಲ್ಲ ಅವಕಾಶಗಳು ಇದೆ. ಸೊ ಹೈಕೋರ್ಟ್ ತೀರ್ಪೇ ಅಂತಿಮ ಅಲ್ಲ. ಇನ್ ಕೇಸ್ ದೂರುದಾರರು ಸುಪ್ರೀಂ ಕೋರ್ಟಿಗೆ ಹೋಗಿ ಅಲ್ಲೇನೇನಾಗುತ್ತೆ ಅಂತ ಕಾದು ನೋಡಬೇಕು. ಅದರ ಜೊತೆಗೆ ಲೋಕಾಯುಕ್ತದಿಂದ ಬಿ ರಿಪೋರ್ಟ್ ಸಲ್ಲಿಕೆಯಾಗುತ್ತೆ. ಆ ವರದಿಯಲ್ಲಿ ಏನಿದೆ, ತೀರ್ಪಲ್ಲಿ ಏನಿದೆ ಅನ್ನೋದನ್ನ ಮೊದಲಿಗೆ ನೋಡಬೇಕು ಅಂತ ಹೇಳಿ ಸಂವಿಧಾನ ತಜ್ಞರು ಹಿರಿಯರೂ ಆದಂತಹ BV ಆಚಾರ್ಯ ಸರ್ ಇಷ್ಟೊತ್ತು ನ್ಯೂಸ್ ಫಸ್ಟ್ಗೆ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟರು, ಮಾತನಾಡ್ತಾ ಇದ್ರು. ಈಗ CBI ತನಿಖೆ ನೀಡೋದಕ್ಕೆ ಹೈಕೋರ್ಟ್ ಸದ್ಯಕ್ಕೆ ನಿರಾಕರಿಸಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಿಂದ ಮಹತ್ವದ ಆದೇಶ ಇವತ್ತು ಪ್ರಕಟಗೊಂಡಿರೋದು. ಏನಾಗುತ್ತೋ ಅನ್ನುವಂತಹ ಢವಢವ ಅಂತೂ ಸರ್ಕಾರದ ವಲಯದಲ್ಲಿ, ಸ್ಪೆಷಲಿ CM ಸಿದ್ದರಾಮಯ್ಯ ಅವರಿಗೆ ಮತ್ತು ಅವರ ಆಪ್ತ ವಲಯದಲ್ಲಿ ಇದ್ದೇ ಇತ್ತು. ಸೊ ಈಗ ಸದ್ಯಕ್ಕೆ ಹೈಕೋರ್ಟ್ ತೀರ್ಪಿನ ಆಧಾರದ ಮೇಲೆ CBI ತನಿಖೆ ಇಲ್ಲ. ಇನ್ ಕೇಸ್ ಸುಪ್ರೀಂ ಕೋರ್ಟಿಗೆ ಹೋದ್ರೆ ಸುಪ್ರೀಂ ಕೋರ್ಟ್ ತೀರ್ಪೇನು ಕೊಡುತ್ತೆ ಅನ್ನೋದು ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.